ಶ್ರೀರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದು ಪ್ರತಿಯೊಬ್ಬರು ನೋಡುವಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಇವತ್ತು ನಾನು ಎಪಿಸೋಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನೋಡೋದಲ್ಲ, ಅದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಇರೋಷ್ಟು ದಿವಸ ನಾವು ಚೆನ್ನಾಗಿರ್ತೀವಿ. ಅದೇನದು ಅನ್ನೋದನ್ನು ನಾನು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಈ ಜಗತ್ತಿನಲ್ಲಿ ನಾವು ಪವಿತ್ರವಾಗಿದ್ದರೂ ಕೂಡ ಈ ಜಗತ್ತು ಪವಿತ್ರವಾಗಿಲ್ಲ. ಯಾಕೆ ಅಂತಂದರೆ ಕಲ್ಮಶ ಆಗಿಬಿಟ್ಟಿದೆ. ನಾವು ಕುಡಿಯೋ ನೀರು ಕಲ್ಮಶ, ನೀರಲ್ಲೆಲ್ಲ ಫ್ಯಾಕ್ಟ್ರಿದು ಡ್ರೈನೇಜ್ ವಾಟರ್ ಎಲ್ಲ ಬಿಟ್ಟಿದ್ದಾರೆ. ನಾವು ತಗೋತಾ ಇರೋ ಗಾಳಿ ಕೂಡ ಕಲ್ಮಶ, ಇಂಡಸ್ಟ್ರಿದು ಹೊಗೆ ಸಿಕ್ಕಾಬಟ್ಟೆ ಮಾಲಿನ್ಯ ಆಗಿದೆ, ಮೈಲಿಗೆ ಆಗಿದೆ ನೀರು ಮತ್ತು ಗಾಳಿ. ಸೂರ್ಯನ ಬೆಳಕು, ಚಂದ್ರನ ಬೆಳಕು ಮಾತ್ರ ಪವಿತ್ರವಾಗಿದೆ. ಭೂಮಿ ಬಂದ ತಕ್ಷಣ ಅದು ಎನರ್ಜಿ ಕಳ್ಕೊತಾ ಇದೆ. ಏಕೆಂದರೆ ನಾವು ಸಾಕಷ್ಟು ಗಿಡ ಮರಗಳನ್ನು ಬೆಳೆಸ್ತಾ ಇಲ್ಲ. ಹೀಗಾಗಿ ನಮಗೆ ಒಳ್ಳೆ ಆಕ್ಸಿಜನ್ ಕೂಡ ನಮ್ಗೆ ಸಿಗ್ತಿಲ್ಲ. ವಿಪರೀತ ಬಿಸಿಲು, ಮೈಯೆಲ್ಲ ಸುಟ್ಟು ಚರ್ಮವ್ಯಾಧಿ ಕಾಯಿಲೆಗಳು ಬರ್ತಿದೆ. ರಾತ್ರಿ ಹೊತ್ತು ತುಂಬ ಸೆಕೆ, ಚಂದ್ರನ ಇದು ನೆರಳಿಂದ ನಮಗೆ ಒಳ್ಳೆ ತಣ್ಣಗಿರೋದು ಗಾಳಿ ಬರ್ತಿಲ್ಲ. ಆದ್ದರಿಂದ ನಾವು ವಾಸ ಮಾಡ್ತಿರೋ ಈ ಜಗತ್ತು ಕೂಡ ಟಾಕ್ಸಿನ್ ಇದೆ, ವಿಷ ಇದೆ. ಇದು ಒಂದು. ನಾವು ವಾಸ ಮಾಡ್ತಿರೋ ಸ್ಥಳ ಇದೆಯಲ್ಲ, ಮನೆ ಕಟ್ಟಿದ್ದೀವಲ್ಲ, ಆಫೀಸು ಮನೆ ಪಕ್ಕದಲ್ಲೇ ಡ್ರೈನೇಜ್ ಹೋಗ್ತಾ ಇದೆ, ಮೋರಿ ನೀರು ಹೋಗ್ತಿದೆ, ತಿಪ್ಪೆ ಗುಂಡಿ ಇದೆ, BBMP ತೊಟ್ಟಿಯಲ್ಲೆಲ್ಲ ಕಸ ಹಾಕಿದ್ದಾರೆ, ರಾಶಿಗಟ್ಟಲೆ ಕಸ ಬಿದ್ದಿದೆ. ಸಿಕ್ಕಾಬಟ್ಟೆ ಅಲ್ಲೆಲ್ಲ ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕಿ ದೊಡ್ಡ ರಾಶಿ. ಇದರಿಂದ ಬರೋ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅದ್ರ ಮೇಲೆ ಬಿದ್ದಾಗ ಅದರದೇ ಆದಂಥ ಕೆಲವು ಕೆಮಿಕಲ್ಸ್ ರಿಯಾಕ್ಷನ್ಸ್ ಆಗಿ ವೈರಸ್ಸು, ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಆಗಿ ನಮ್ಮ ಶರೀರದೊಳಗೆ ಗಾಳಿ ಮುಖೇನ ಒಳಗೋಗುತ್ತೆ ಆ ಅಕ್ಕಪಕ್ಕದಲ್ಲಿ ವಾಸ ಮಾಡಿರೋ ಜಾಗ. ಇದು ಒಂದು. ಮೂರನೇದು, ನಾವು ತಿಂತಾ ಇದ್ದೀವಲ್ಲ ಆಹಾರ, ಬೆಳೆಯೋ ತರಕಾರಿ ಕೂಡ ಕೆಮಿಕಲ್ಸ್ ಹಾಕಿ ಬೆಳೀತಾರೆ, ಏನೇನೋ ಗೊಬ್ಬರ ಹಾಕಿ ಬೆಳೀತಾರೆ. ನಾವು ತಿನ್ನೋ ಸೇಬ್ ಇದೆಯಲ್ಲ, ಅದು ರೆಡ್ಡಾಗಿ ಕೆಂಪು ಕಾಣಲಿ ಅಂದ್ಬಿಟ್ಟು ಅದ್ರ ಮೇಲೆಲ್ಲ ಕೆಮಿಕಲ್ ಹಾಕ್ತಾರೆ. ದ್ರಾಕ್ಷಿ ಮೇಲೆ ಪೌಡ್ರ್ ಹಾಕಿರ್ತಾರೆ. ಪ್ರತಿಯೊಂದು ಹಣ್ಣು ಮೇಲೂ ಕೂಡ ಕೆಮಿಕಲ್ಸ್, ಇಂಜೆಕ್ಷನ್ ಕೊಡ್ತಾ ಇರ್ತಾರೆ ನೋಡಿ, ಹಣ್ಣುಗಳಿಗೆಲ್ಲ ಬೇಗ ಇಷ್ಟಪ್ಪ ಆಗಲಿ, ಚೆನ್ನಾಗಿ ಕಾಣಲಿ ಅಂತೇಳಿ, ತೂಕ ಜಾಸ್ತಿ ಬರಲಿ ಅಂತ. ಆ ಇಂಜೆಕ್ಷನ್ ಹಣ್ಣುಗಳಿಗೆ ಕೊಟ್ಟು, ಗಿಡಕ್ಕೆ ಕೊಟ್ಟು, ಆ ಹಣ್ಣಲ್ಲೂ ಕೂಡ ತಾಜಾತನ, ಒರಿಜಿನಾಲಿಟಿ, ಸತ್ವಗಳನ್ನು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು, ವೈಟಮಿನ್ಸು, ಮಿನರಲ್ಸ್ ಎಲ್ಲ ವಿಷ ಆಗ್ತಾ ಇದೆ, ಟಾಕ್ಸಿನ್ ಆಗ್ತಾ ಇದೆ. ಬೆಳೆಯೋ ಸೊಪ್ಪು ಇದೆಯಲ್ಲ, ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಒಣಗನೆ ಸೊಪ್ಪಿಗೆ ನಾವೇನು ಯೂಸ್ ಮಾಡ್ತೀವೋ ಆ ಸೊಪ್ಪುಗಳನ್ನು ಕೂಡ ಒಳ್ಳೆ ಫಲವತ್ತಾದ ಜಾಗದಲ್ಲಿ ಹಾಕ್ತಿಲ್ಲ ಈಗ. ಅಲ್ಲಿ ಅದು ಬೆಳೆಯೋ ಕೂಡ, ಅದು ಬೇರು ಕೂಡ ಎಲ್ಲ ಕಲ್ಮಶವಾದಂಥ ನೀರನ್ನು ಹೀರ್ಕೊಂಡು ಬೆಳೆದು ದೊಡ್ಡದಾಗಿದೆ. ನಾಟಿ ಕೊತ್ತಂಬರಿ ಸೊಪ್ಪು ಬೇರೆ, ಫಾರ್ಮ್ ಕೊತ್ತಂಬರಿ ಸೊಪ್ಪು ಬೇರೆ. ಕೊತ್ತಂಬರಿ ಸೊಪ್ಪೆ, ಆದರೆ ಅದರಲ್ಲಿರೋ ವ್ಯತ್ಯಾಸ ಬೇರೆ ಇದೆ. ಹೀಗೆ ನಾವು ಬೆಳೀತಾ ಇರೋ ತರಕಾರಿ, ಸೊಪ್ಪು, ಹಣ್ಣುಗಳಲ್ಲಿ ಕೂಡ ಬೇಕಾದಷ್ಟು ಟಾಕ್ಸಿನ್ ಇದೆ. ಇದು ಪ್ರಕೃತಿ ಮಾಡ್ತಾ ಇರೋದು. ಇನ್ನೊಂದು, ನಾವು ಉಪಯೋಗಿಸೋ ಎಣ್ಣೆ ಇದೆಯಲ್ಲ, ಕಡಲೆಕಾಯಿ ಎಣ್ಣೆ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಎಲ್ಲ ಅಡಲ್ಟ್ರೇಷನ್. ಅಲ್ಲೂ ಕೂಡ ಡೂಪ್ಲಿಕೇಟೆ, ಅಲ್ಲೂ ಕೂಡ ವಿಪರೀತವಾದಂಥ ಪಾಯ್ಸನ್ನು, ಟಾಕ್ಸಿನ್ಸು ಎಲ್ಲ ಇದೆ. ನಾವು ಬೆಳೆಯೋ ಬೆಳೆ ಭತ್ತ, ರಾಗಿ, ಗೋಧಿ, ತೊಗರಿ ಬೇಗ ಹೆಚ್ಚೆಚ್ಚಿಗೆ ಫಲ ಕೊಡಲಿ ಅಂತೇಳಿ ಕೆಮಿಕಲ್ಸ್ ಎಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನ್ಯಾಚುರಲ್ ತನ್ನ ಸ್ವಾಭಾವಿಕ ಗುಣ ಕಳ್ಕೊಂಡು ನಾವೇನು ಗೊಬ್ಬರ ಹಾಕ್ತೀವೋ ಕೆಮಿಕಲ್ಸ್ ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಬೆಳೀತಾ ಇದೆ ಅಕ್ಕಿ, ರಾಗಿ, ಗೋಧಿ, ತೊಗರಿ ಬೇಳೆ, ಉದ್ದಿನ ಬೇಳೆ, ಹುರುಳಿ, ಬೇರೆ ಬೇರೆ ಎಲ್ಲ ಪದಾರ್ಥಗಳು. ಹಣ್ಣಲ್ಲೂ ಮೋಸ, ಸೊಪ್ಪಲ್ಲೂ ಮೋಸ, ತರಕಾರಿಲಿ ಮೋಸ, ಅಕ್ಕಿ, ಬೇಳೆ, ರಾಗಿ ಅದರಲ್ಲೂ ಮೋಸ. ನಾವು ವಾಸ ಮಾಡ್ತಿರೋ ಜಾಗ ಕೂಡ ಇನ್ನೂ ಭಾಳಷ್ಟು ವೈರಸ್ಸು, ಬ್ಯಾಕ್ಟೀರಿಯಾ ಇದೆ. ನಾವು ಕುಡಿಯೋ ಕೆಲವು ಡ್ರಿಂಕ್ಸು, ಪಾನೀಯಗಳು, ತಂಪು ಪಾನೀಯಗಳು, ಅದು ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ. ಅದನ್ನು ತೊಗೊಂಡು ನಾವು ಒಳಗಡೆ ವಿಷ ತೊಗೋತಾ ಇದ್ದೀವಿ.
ಇದ್ರ ಜೊತೆಗೆ ಸ್ಮೋಕ್ ಅಂತೆ, ಡ್ರಿಂಕ್ಸ್ ಅಂತೆ, ಡ್ರಗ್ಸ್ ಅಂತೆ, ಇದನ್ನೆಲ್ಲನೂ ನಮ್ಮ ಶರೀರಕ್ಕೆ ನಾವೇ ಆಹ್ವಾನ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಆಯಿತು, ಓಲಿ ಇದು ಹೆಂಗೋ ಬದುಕೋಣ. ಟಿ ಬಿ ರೋಗ ಬಂದಿದೆ, ಅವನ ಪಕ್ಕ ಕೂರ್ತೀವಿ ಮಲಗ್ತೀವಿ. ಅವನಿಗೆ HIV ಬಂದಿದೆ, ಅವನ ಪಕ್ಕ ಕೂರ್ತೀವಿ ಮಲಗ್ತೀವಿ. ಅವನಿಗೊಂದು ಅಸ್ತಮಾ ಇದೆ, ಡಸ್ಟ್ ಅಲರ್ಜಿ ಇದೆ, ಜ್ವರ ಇದೆ, ಒಬ್ರಿಗೊಬ್ರು ಮುಟ್ಕೋತೀವಿ, ಕೂತ್ಕೋತೀವಿ, ಓಡಾಡ್ತಿರ್ತೀವಿ. ಹೀಗಾಗಿ ಒಬ್ರಿಂದೊಬ್ರದ್ದು ಬರುವಂಥ ವೈರಸ್ ಇನ್ಫೆಕ್ಷನ್ಸ್ ಎಲ್ಲ ಕೂಡ ನಮ್ಮ ದೇಹದಲ್ಲಿ ಸೇರ್ಕೋತಾ ಇದೆ. ನಮ್ಮ ದೇಹ ಎಷ್ಟು ಅಂತ ತಡೆಯುತ್ತೆ? ಎಣ್ಣೆಲಿರೋ ದೋಷ, ತರಕಾರಿಲಿರೋ ದೋಷ, ಹಣ್ಣುಗಳಲ್ಲಿ, ಸೊಪ್ಪುಗಳಲ್ಲಿ, ಅಕ್ಕಿ, ರಾಗಿ, ಗೋಧಿ, ಬೇಳೆ, ಪರಿಸರದಿಂದ, ಜಗತ್ತಿನಿಂದ, ಸರೌಂಡಿಂಗ್ಸಿಂದ ಎಷ್ಟು ಅಂತ ತಡೆಯುತ್ತೆ ನಮ್ಮ ದೇಹ? ನೋಡುತ್ತೆ. ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಯಾವಾಗ ಕಳ್ಕೊಂಡ್ಬಿಡ್ತೀವೋ ನಾವು ಕಾಯಿಲೆಗೆ ತುತ್ತಾಗ್ಬಿಡ್ತೀವಿ, ಇಲ್ಲ ಸತ್ತೇ ಹೋಗ್ಬಿಡ್ತೀವಿ ಸಡನ್ನಾಗಿ. ಮೊನ್ನೆ ನಂತರ ಯಾರೋ ಒಬ್ರು ಬಂದಿದ್ರು, ಮದುವೆಗೆ ಹೋಗಿದ್ರಂತೆ. ಮದುವೆ ಗಂಡನ ಕುದುರೆ ಮೇಲೆ ಕೂರ್ಸ್ಕೊಂಡು ಕರ್ಕೊಂಬರ್ತಾ ಇದ್ರಂತೆ, ಚೌಟ್ರಿಗೆ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರಂತೆ. ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಕುದುರೆ ಮೇಲೆ ಹಂಗೆ ಕೂಸು ಸತ್ತೋ, ಅಲ್ಲೇ ಸ್ಪಾಟ್ ಡೆತ್. ಕುದುರೆ ಮೇಲೆ, ಚೌಟ್ರಿ ಒಳಗೆ ಹೋಗಿಲ್ಲ ಅವನು. ಏನು ಹುಡುಗನಿಗೆ ಪೇಟೆಲ್ಲ ಹಾಕಿ, ಒಳ್ಳೆ ಕುರ್ತಾ ಪೈಜಾಮ ಎಲ್ಲ ಹಾಕಿ, ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿ, ಅಲಂಕಾರ ಮಾಡಿ, ಏನು ಒಳ್ಳೆ ವಾದ್ಯ ಮೆರವಣಿಗೆ ಮೇಲೆ ಕರ್ಕೊಂಬರ್ತಾರೆ, ಕುದುರೆಗೆಲ್ಲ ಅಲಂಕಾರ ಮಾಡಿ. ಅದೇನಾಯ್ತು, ಹಾಗೆ ಕುಸಿದು ಬಿದ್ದ. ಆಮೇಲೆ ಡಾಕ್ಟ್ರಲ್ಲಿ ಹೋಗಿ ನೋಡಿದ್ಮೇಲೆ ಯಾರೋ ವಿಷ ಹಾಕಿದಾರ ಅಥವಾ ಏನೋ ಅವ್ನು ಕುಡಿದ್ಬಿಟ್ಟಿದ್ದಾನ, ಮದುವೆ ಇಷ್ಟ ಇಲ್ಲ ಅಂತೇಳಿ ಕುಡ್ದಿದ್ದಾನ, ಆ ಹುಡುಗಿ ಇಷ್ಟ ಇಲ್ಲ ಅಂತೇಳಿ ಕುಡಿದು ಸತ್ತೋದನ್ನ ಎಲ್ಲ ಥರ ಚೆಕ್ ಮಾಡಿದಾಗ ಬಾಡಿನಲ್ಲಿ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗಿ ಒಳಗಿರೋ ವಿಷ ಜಾಸ್ತಿ ಆಗಿ ಅವನು ಹಂಗೆ ಸತ್ತೋಗ್ಬಿಟ್ಟಂತೆ. ಈ ಥರ ಸಿಚುಯೇಷನ್ಸು ಜಗತ್ತಲ್ಲಿ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಓಕೆ. ನಮ್ಮ ಮನೆಯಲ್ಲಿ ಸಿಕ್ಕಾಬಟ್ಟೆ ಧೂಳು, ಡಸ್ಟು, ಟಿ ವಿ ಮೇಲೆ ಒಂದಷ್ಟು ಡಸ್ಟ್ ಇದೆ, ಫ್ಯಾನ್ ಅಷ್ಟು ಡಸ್ಟ್ ಇದೆ, ಅಡುಗೆ ಮನೇಲಿ, ಹಾಲಲ್ಲಿ, ಬೆಡ್ರೂಮಲ್ಲಿ ಸಿಕ್ಕಾಬಟ್ಟೆ ಡಸ್ಟು. ಆ ಡಸ್ಟು ಕೂಡ ನಮ್ಮ ಒಳಗಡೆ ಹೋಗಿ ಸೇರ್ಕೋತಾ ಇದೆ. ಹೀಗಾಗಿ ನಮಗೆ ಆಯುಷ್ಯ, ಆರೋಗ್ಯ ಕಮ್ಮಿ ಆಗ್ತಾ ಇದೆ. ಇದೆಲ್ಲ ಗಮನಿಸಿದಾಗ ನಾವು ಹೆಂಗಿರ್ಬೇಕಾಗಾರೆ, ಎಲ್ಲಿರಬೇಕು, ಹೇಗೆ ಬದುಕಬೇಕು? ಶುದ್ಧ ಗಾಳಿ ಇಲ್ಲ, ಶುದ್ಧವಾದ ನೀರಿಲ್ಲ. ಇದಕ್ಕಿಂತ ಇನ್ನೊಂದು ದೊಡ್ಡ ದುರಂತ ಅಂತಂದರೆ, ಎಷ್ಟೋ ಜನ ಮನೆ ಬಿಟ್ಟು ಹೊರಗೆ ಬರಲ್ಲ, ಸೂರ್ಯನ ಬೆಳಕಿಗೆ ಹೋಗ್ತಿಲ್ಲ. ಅವರು 3 ಹೊತ್ತು ಮನೆಯೊಳಗೆ ಇರ್ತಾರೆ, 4 ಗೋಡೆ ಒಳಗೆ ಲೈಟ್ ಇರ್ತಾರೆ. ಆ ಲೈಟಿನ ಬೆಳಕಲ್ಲೂ ಕೂಡ ನಮಗೆ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ. ನಮ್ಮ ಬಾಡಿ ಫೋಟೋಸಿಂಥಸೈಸ್ ಆಗ್ತಿಲ್ಲ ಸೂರ್ಯನ ಬೆಳಕಿಗೆ. ಇಷ್ಟೆಲ್ಲ ಪೊಲ್ಯೂಷನ್ ನಾವು ಇನ್ನೂ ಬದುಕ್ತಾನೆ ಇದೀವಿ ನೋಡಿ. ಇದೆಲ್ಲ ಆಯಿತು. ತರಕಾರಿ ತರಕ್ಕೆ ಅಂತ ನಾನೊಂದು ಅರ್ಧ ಕಿಲೋಮೀಟ್ರ್ ಹೋದೆ. ಇಲ್ಲಿಂದ ಲೋಗೋಸ್ಗಳು ಒಂದು 500 ಕಾರ್ ಹೋಯ್ತು, ಒಂದು 20 ಆಟೋ ಹೋಗಿದೆ, ಬಸ್ಸು, ಲಾರಿ, ಎಲ್ಲ ಸ್ಮೋಕ್, ಕಾರ್ಬನ್ ಮಾನಾಕ್ಸೈಡ್, ಏನೆಲ್ಲ ಸ್ಮೋಕ್. ನಾನು ಹೋಗಲ್ಲ, ಒಂದು ಪ್ಯಾಕೆಟ್ ಹಾಲು ತರೋಷ್ಟೊಳಗೆ ಹಿಂಗೆ ಮನೆಗೆ ಬಂದು ಹಣೆ ಉಚ್ಕೊಂಡ್ರೆ 2 ಗ್ರಾಮ್ ಅಷ್ಟು ಕಪ್ಪುದು ಮಸಿ ಬರುತ್ತೆ ನಮ್ಮಲ್ಲಿ. ಅದು ಆದರೆ ಹೊಟ್ಟೆ ಒಳಗೆ ಎಷ್ಟು ಹೋಗಿರಬೇಕು ಮೂಗಿನ ಮುಖಾಂತರ. ಫುಟ್ಪಾತಲ್ಲೇ ಕೆಲಸ ಮಾಡ್ತಾರೆ, ಹೂ ಮಾರೋರು, ಹಣ್ಣು ಮಾರೋರು, ಅವ್ರು ಬೆಳಗ್ಗೆ ಕೂತ್ಕೊಂಡು ಸಂಜೆವರೆಗಿರ್ತಾರೆ. ಆ ಕೂತಿರೋ ಜಾಗದ ರಸ್ತೆಯಲ್ಲಿ ಸುಮಾರು 1000 ಕಾರುಗಳು, 2 ವೀಲರ್ಗಳು, ಆಟೋಗಳು, ಎಷ್ಟೊಂದು ವೆಹಿಕಲ್ ಹೋಗುತ್ತೆ. ಆದರೆ ಹೋಗ್ತಿದ್ದಂಗೆ ಅವ್ರಿಗೆ ಸುಮ್ಮನೆ ಹೋಗ್ತಾವ ಎಲ್ಲ ವೆಹಿಕಲ್ಸು? ಪೆಟ್ರೋಲು, ಡೀಸೆಲ್ ಬರ್ನ್ ಮಾಡಿದ್ದು ಆ ಸ್ಮೋಕ್ ಹೊರಗೆ ಬರುತ್ತೆ, ಕಾರ್ಬನ್ ಮಾನಾಕ್ಸೈಡು. ಅದು ಹಣ್ಣುಗಳ ಮೇಲೆ, ಅವ್ರ ಬಟ್ಟೆ ಮೇಲೆ, ತಲೆ ಕೂದಲ ಮೇಲೆ, ಇದೆಲ್ಲ ಹಾಳಾಗೋಲಿ. ಬಟ್ಟೆ ಎಲ್ಲ ತೊಳ್ಕೊಬೋದು, ಮುಖಾಂತರ, ಬಾಯಿ ಮುಖಾಂತರ ಒಳಗೋಗ್ತಾ ಇರ್ತದೆ. ಇದು ಒಂದು ಟಾಕ್ಸಿನ್ ನಮ್ಮ ಬಾಡಿ ಒಳಗೆ ಹೋಗ್ತಾ ಇದೆ. ಇನ್ನೊಂದು, ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಹೋಗಲ್ಲ, ಬಾಯಿ ತಗೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಎಷ್ಟು ಮಾತಾಡ್ಕೊಂಡು ಹೋಗ್ತಿರ್ತೀವೋ, ಎಲ್ಲೆಲ್ಲಿ ಗಲೀಜಿರ್ತಲ್ಲ ಹೋಗ್ತಾ ಇರ್ತೀವಿ. ನಾವು ಬಾಯಿ ತೆಗ್ದಂಗೆ ಗಾಳಿಲಿ ಫಾಸ್ಟ್ ನಮ್ಮ ಕಣ್ಣು ಕಾಣದೇ ಇರುವಂಥದ್ದು ಮೈಕ್ರೋ ಲೆವೆಲಲ್ಲಿ ವೈರಸ್ಗಳಿರ್ತದೆ. ಅದು ನಮ್ಮ ಬಾಯಿ ಮುಖಾಂತರ ಹೋಗೋದು. ಅದಕ್ಕೆ ವಾಕ್ ಮಾಡುವಾಗ, ಜಾಗಿಂಗ್ ಮಾಡುವಾಗ, ಬೀದಿಲಿ ಹೋಗ್ಬೇಕಾದ್ರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಾತಾಡಬಾರ್ದು. ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಬಾಯಿ ಬಿಟ್ಟು ಮಾತಾಡ್ತೀವಿ, ಪಕ್ಕದಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೋಗ್ತೀವಿ, ಲವರ್ ಜೊತೆ ಹೋಗ್ತಾ ಇರ್ತೀವಿ, ಇನ್ನೇನೋ ಹೋಗ್ತಾ ಇರ್ತೀವಿ, ಬಾಯಿ ಬಿಟ್ಕೊಂಡು ಮಾತಾಡ್ತೀವಿ. ಹೋಗ್ತಾ ಯಾವಾಗ ಜಾಸ್ತಿ ಒಳಗೋಯ್ತು ವೈರಸ್ಸು, ತುಟಿ ಒಣಗುತ್ತೆ, ಗಂಟ್ಲೊಳಗೆ ಹೋಗ್ಬಿಡುತ್ತೆ. ಅಲ್ಲಿಗೆ ಅರ್ಥ ನಾನು ತುಂಬ ತೊಗೊಂಡಿದ್ದೀನಿ, ಧೂಳು ಒಳಗೋಗಿದೆ. ಈ ರೀತಿ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಟಾಕ್ಸಿನ್ನು ಪರಿಸರದಿಂದ ಎಷ್ಟು ಬರ್ತಿದೆ ನಮ್ಮ ದೇಹಕ್ಕೆ ಅಂತ.
ಜಾತಕದಲ್ಲಿ 82 ವರ್ಷ ಆಯುಸ್ಸಿದೆ. ಶನಿ ಆಯುಷ್ಕಾರಕ. 82 ವರ್ಷ ಆಯುಸ್ಸಿದೆ. ಬಟ್ ಅವನು ಸತ್ತಿದ್ದೆ 38 ವರ್ಷಕ್ಕೆ. ಹೆಂಗೆ? ಜಾತಕ ಸುಳ್ಳಾಯ್ತಾ ಅಥವಾ ಜಾತಕ ಬರ್ದಿರೋ ತಪ್ಪ? ನೋಡಿದ್ರೆ ಬಾಡಿನಲ್ಲಿ ಟಾಕ್ಸಿನ್ಸ್, ವಿಷ ಜಾಸ್ತಿ ತುಂಬಿಟ್ಟಿದೆ. ಇದೆಲ್ಲ ನೋಡಿದಾಗ ನಾವು ಮತ್ತೆ ಉಡ್ಬೇಕಾ ಅನಿಸ್ತದೆ. ಬೀದಿಗೊಂದು ಚರಂಡಿ, ಕೊಳಚೆ ನೀರು ಇಡೀ ಆ ಏರಿಯಾದೆಲ್ಲ ಹೋಗ್ತಿರ್ತದೆ. ಆ ಮಳೆ ಬಿದ್ದಾಗಂತೂ ಇನ್ನೂ ಉಕ್ಕಿ ಹರಿಯುತ್ತದೆ. ಆಮೇಲೆ ಚಳಿಗಾಲದಲ್ಲಿ ಏನೆಲ್ಲ ವೈರಸ್ ಜಾಸ್ತಿ ಆಗುತ್ತೆ. ಸೂರ್ಯ ಬೆಳಕು ಬಿದ್ದಾಗ ಕಮ್ಮಿ ಆಗುತ್ತೆ. ಯಾಕೆಂದರೆ ಸೂರ್ಯನ ಬೆಳಕು ವೈರಸ್ ಬೆಳಗ್ಗೆ ಬಿಡೋದಿಲ್ಲ. ಪಕ್ಕದಲ್ಲೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದೀವಿ. ನಮ್ಮನೆ ಕಿಟಕಿ ಮನೆ ಕಿಟಕಿ ಒಂದಾಗತ್ತೆ. ಅವ್ರ ಮನೇಲಿ ಏನು ಕೆಮಿಕಲ್ಸು, ಸ್ಮೆಲ್ಲು, ಬಚ್ಚ ಮೇಲೆ ತೊಳೆದಿಲ್ಲ, ಟಾಯ್ಲೆಟ್ ತೊಳೆದಿಲ್ಲ. ಟಾಯ್ಲೆಟ್ ತೊಳೆದು ಎಷ್ಟು ದಿವಸ ಆಗಿದೆಯೋ, ಆ ಕಮೋಡ್ ತೊಳೆದಿಲ್ಲ. ಅದು ಇಂಡಿಯನ್ ಟಾಯ್ಲೆಟ್ ಇರ್ಬೋದು, ವೆಸ್ಟರ್ನ್ ಟಾಯ್ಲೆಟ್ ಇರ್ಬೋದು, ಎಲ್ಲ ತೊಳೆದಿಲ್ಲ. ಅದರಿಂದನೂ ಒಂದಷ್ಟು ವೈರಸ್ ಬರ್ತಾ ಇದೆ, ಬ್ಯಾಕ್ಟೀರಿಯಾಸ್ ಬರ್ತಾ ಇದೆ. ಆ ಮನೆದು, ನಮ್ಮ ಮನೆದು ಅವ್ರಿಗೋಗುತ್ತೆ, ಅವ್ರ ಮನೆದು, ಎದುಗಡೆ ಮನೆ ಮುಂದೆದು. ಹೀಗೆ ಅಕ್ಕಪಕ್ಕದ ಮನೆ ಟಾಯ್ಲೆಟ್ಸಿಂದ ಬರೋದು, ಪಕ್ಕದ ಮನೆಯಿಂದ ಆ ಮನೆಯಿಂದ, ಈ ಮನೆಯಿಂದ, ಆ ಕಡೆ ಮನೆಯಿಂದ ಬರೋ ಆ ಟಾಯ್ಲೆಟ್ ಸ್ಮೆಲ್ಲು, ಆ ಟಾಯ್ಲೆಟಿಂದ ಬರೋ ವೈರಸ್ಸು, ಇದೆಲ್ಲ ನಾವು ದಿನನಿತ್ಯ ಊಟಕ್ಕಿಂತ ಹೆಚ್ಚಾಗಿ ತಗೋತಾ ಇದ್ದೀವಿ. ನಮ್ಮ ಬಾಡಿಲಿ ಟಾಕ್ಸಿನ್ಸ್ ಫಾರ್ಮೇಷನ್ ಆಗ್ತಿದೆ. ಇದು ನಮ್ಮ ಬದುಕಿನ ಇತಿಹಾಸ. ಇದ್ರ ಜೊತೆಗೆ ನಾವು ಏನದು ಫುಟ್ಪಾತಲ್ಲಿ ಪಾನಿಪುರಿ, ಗೋಬಿ ಮಂಚೂರಿ, ಚಿರುಮುರಿ ಗಿರುಮುರಿ, ಏನೇನೋ ಇದೆ. ಅದು ಇಷ್ಟುದ್ದ ಲಿಸ್ಟು. ಅದೆಲ್ಲ ಅದ್ರ ಮೇಲೆ ಆಟೋ ರಿಕ್ಷಾ ಧೂಳು ಬಿದ್ದಿರ್ತದೆ, ಬಸ್ಸಿನ ಧೂಳು ಇರುತ್ತೆ. ಅವನು ಯಾವ್ದಲ್ಲಿ ಮಾಡಿರ್ತಾನೋ, ಯಾವ ಎಣ್ಣೆ ಹಾಕಿ ಮಾಡಿಕೊಡ್ತಾನೋ, ಅದು ಎಷ್ಟು ಇದೋ ಅಳಿಸೋ ಪಳಿಸೋ ಗೊತ್ತಿಲ್ಲ. ಅದೂ ಕೂಡ ರುಚಿಯಾಗಿರುತ್ತೆ, ತಿಂದಿರ್ತೀವಿ, ಒಳಗೋಗುತ್ತೆ. ಸೊ ಟಾಕ್ಸಿನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡ್ಕೊತಾ ಇದ್ದೀವಿ. ನೋಡು, ದೊಡ್ಡ ಬಂಗ್ಲೆ, ಒಳ್ಳೆ ಊಟ, ಒಳ್ಳೆ ತರಕಾರಿ, ಒಳ್ಳೆ ಹಣ್ಣು ಎಲ್ಲ ತಿಂತೀವಿ. ಆದರೆ ಟಾಕ್ಸಿನ್ ಹೆಂಗೆ ಫಾರ್ಮ್ ಆಗ್ತಿದೆ ಅಂತ ಯಾರು ಗಮನಿಸ್ತಾನೇ ಇಲ್ಲ. ನಾವು ಹಾಕೋ ಬಟ್ಟೆ ಮೇಲೆ ಬೇಕಾದಷ್ಟು ಧೂಳು, ವೈರಸ್ ಇರುತ್ತೆ, ಗೊತ್ತಾಗಲ್ಲ ನಮಗೆ. ನಾವು ಹಾಕಿರೋ ಬಟ್ಟೆನ ಮೈಕ್ರೋಸ್ಕೋಪ್ ಅಡಿಲಿಟ್ಟರೆ ಲಕ್ಷಾಂತರ ವೈರಸ್ ಇರ್ತದೆ. ಅಲ್ಲಿ ಕುಡಿಯೋ ನೀರಲ್ಲಿ ಪ್ರಾಬ್ಲಮ್ ಇರ್ತದೆ. ತಟ್ಟೆಗಳು ತೊಳೆಯಲ್ಲ, ಪಾತ್ರೆಗಳು ತೊಳೆಯಲ್ಲ. ಯಾಕೆ? ಸರಿಯಾಗಿ ತೊಳೆಯಲ್ಲ, ಒರೆಸ್ಬಿಡ್ತದೆ ಪೇಪರೋ ಬಟ್ಟೆಲೋ. ಜಿರಳೆ ಮಲಮೂತ್ರ ಮಾಡಿರ್ತದೆ. ಹಲ್ಲಿಗಳು, ಇಲಿಗಳು, ಯಜ್ಞಗಳು ಮೂಸಿರುತ್ತೆ ತರಕಾರಿಯನ್ನೆಲ್ಲ. ಮನೆ ಪೂರ್ತಿ ಜಿರಳೆ, ತಿಗಡೆ ಎಲ್ಲ ಅದರದ್ದೆಲ್ಲ ಮಲ ಮೂತ್ರ ಎಲ್ಲ ಇರುತ್ತೆ. ನಾವು ನೋಡೋದೆಲ್ಲ ಹಂಗೆ ಹಾಕೊಂಡು ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ. ಇದು ಒಂದು ವಿಷ ಹೋಗಿರ್ತದೆ. ಇದೆಲ್ಲ ಹಾಳಾಗೋಗ್ಲಿ. ದಿನಾ ಲಕ್ಷ್ಮೀ ಶ್ರೀನಿವಾಸ್ ಕಂಡ್ರೆ ಹೊಟ್ಟೆ ಕಿಚ್ಚು. ಆ ಕಿಚ್ಚೇ ಟಾಕ್ಸಿನ್ ಜಾಸ್ತಿ ಮಾಡ್ತಾ ಇದೆ. ನನ್ನ ದುರಾಂಕಾರನೇ ಒಳಗಡೆ ವಿಷ ಜಾಸ್ತಿ ಮಾಡ್ತಾ ಇದೆ, ಟಾಕ್ಸಿನ್ ಫಾರ್ಮ್ ಮಾಡ್ತಾ ಇದೆ. ನನ್ನ ಮತ್ಸರ ಅದೇ ನಮ್ಮನ್ನು ವೀಕ್ ಮಾಡ್ತಾ ಇದೆ. ಕೋಪ ಒಂದು ವಿಷ, ಅಹಂಕಾರ ಒಂದು ವಿಷ, ದುರಂಕಾರ ಒಂದು ವಿಷ, ಅಸೂಯೇನು ಒಂದು ವಿಷ. ಅದು ಟಾಕ್ಸಿನ್ನೇ. ಈ ಅಹಂಕಾರ, ದುರಂಕಾರ, ಅಸೂಯೆ ಇವೆಲ್ಲ ಏನಾಗಿದೆ, ಇಷ್ಟೆಲ್ಲ ಧೂಳು ಅದು ಅಲ್ಲದೆ ಹೇಳ್ದೇ ಇದು ಬೇರೆ ಎಕ್ಸ್ಟ್ರಾ ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟು ಆ ಹಳೇ ಡಸ್ಟ್ ಜೊತೆಗೆ ನಮ್ಮ ಅಹಂಕಾರದ್ದು ವೈರಸ್ಸು, ದುರಂಕಾರದ್ದು, ಅಸೂಯೆದು ಎಲ್ಲ ಸೇರ್ಕೊಂಬಿಟ್ಟು ಏನಾಗುತ್ತಂದರೆ ಮನುಷ್ಯನ ಕುಗ್ಗಿಸ್ಬಿಡುತ್ತೆ. ಎಷ್ಟೇ ಊಟ ಚೆನ್ನಾಗಿ ಮಾಡಿದ್ರೂ ಆರೋಗ್ಯ ಇಲ್ಲ. ಇದೆಲ್ಲ ಒಂದಾಯಿತು. ತಲೆನೋಗೊಂದು ಮಾತ್ರೆ, ಬಿ ಪಿಗೊಂದು ಮಾತ್ರೆ, ಡಯಾಬಿಟಿಸ್ಗೊಂದು ಮಾತ್ರೆ, ಗ್ಯಾಸ್ಟ್ರೈಟಿಕ್ಸ್ಗೊಂದು ಮಾತ್ರೆ, ಪೈಲ್ಸ್ ಒಪ್ಪಿಸ್ತಿಲ್ಲ, ಮಂಡಿ ನೋವು, ಆರ್ಥರೈಟಿಸ್ ಅಂತೆ ಎಲ್ಲದಕ್ಕೂ ಒಂದೊಂದು ಮಾತ್ರೆ. ಆ ಮಾತ್ರೆ ಒಳಗೋಗಿ ಅಲ್ಲೊಂದು ಹೊರ ಟಾಕ್ಸಿನ್ ಸೃಷ್ಟಿ ಮಾಡ್ತಾ ಇರ್ತದೆ, ಸೈಡ್ ಎಫೆಕ್ಟ್ ಕೊಡ್ತಾ ಇರ್ತದೆ. ಹೀಗೆ ಕುಡಿಯೋ ಟಾನಿಕ್ಕು, ತಗೊಳ್ಳೋ ಮಾತ್ರೆಗಳು, ಇಂಜೆಕ್ಷನ್ನು, ಇದು ಕೂಡ ನಮ್ಮ ಶರೀರದಲ್ಲಿ ವಿಷನ ಉತ್ಪತ್ತಿ ಮಾಡ್ತಾ ಇದೆ, ಟಾಕ್ಸಿನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಯಾಕೆ ಮಕ್ಕಳು 2 ವರ್ಷದ ಮಗು ಆಟ ಆಡ್ತಿರ್ತದೆ. ಅವ್ರ ಮನೆ ಮೆಟ್ಲು ಇದೆ, ಒಂದು 15 ಮೆಟ್ಲಿದೆ. 3 ವರ್ಷದ ಮಗು ಬರ್ತಾ ಇದೆ. ಅದು ಬರಬೇಕು, ನಾವೇನೋ ಸಪೋರ್ಟ್ ಇಲ್ಲದೆ ಇಳಿದ್ಬಿಡ್ತೀವಿ. ಮಗು ಆ ಹ್ಯಾಂಡ್ಲ್ ಇಟ್ಕೊಂಡು ಬರ್ತಾ ಇದೆ. ಆ ಹ್ಯಾಂಡ್ಲಿಂದ ಮೇಲ್ಗಡೆಯಿಂದ ಕೆಳಗೆ ಇಳಿಯೋವರೆಗೂ ಒಂದು 5 ಗ್ರಾಮ್ ಧೂಳಿದೆ. ಆ ಮಗು ಬರುವಾಗ ಹಿಂಗೆ ಇಟ್ಕೊಂಬರ್ತಾ ಇದೆ, ಎಲ್ಲ ಕ್ಲೀನ್ ಮಾಡ್ತು, ಅದೇ ಧೂಳೆಲ್ಲ ಬಂತು. ಆಮೇಲೆ ಹೋಗ್ಬಿಟ್ಟು ಅದೇನಿತ್ತು ಅಲ್ಲಿ ಏನೋ ಇಟ್ಟಿರೋಸುತ್ತೋ ಆ ಧೂಳು ಸಮೇತನೇ ಹಣ್ಣು ತಿಂದುಬಿಟ್ಟಿದೆ.
ಯಾವುದೋ ಹಣ್ಣು ಕಟ್ ಮಾಡಿ ಇಟ್ಟಿದ್ರು, ಹಣ್ಣು ತಿಂದುಬಿಟ್ಟಿದೆ. ಧೂಳಿನ ಜೊತೆಗೆ ಒಂದು 3 ಗ್ರಾಮ್ ಅಷ್ಟು ಧೂಳು ಒಳಗೋಯ್ತು, ಅಲ್ಲ ಹಣ್ಣಿನ ಜೊತೆಗೆ 3 ಗ್ರಾಮ್ ಧೂಳೋಯ್ತು. 15 ದಿನ ಮಗು ಎದ್ದಿಲ್ಲ ಡಸ್ಟ್ ಅಲರ್ಜಿಯಿಂದ. ಲೋಟದ ಮೇಲೆ ಧೂಳಿರುತ್ತೆ, ಪುಸ್ತಕದ ಮೇಲೆ ಇರುತ್ತೆ, ಅದರಿಂದ ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಶರೀರಕ್ಕೆ ಹೋಗ್ತಾ ಇರ್ತದೆ. ನಮ್ಮ ಮೆಂಟಲ್ ಟಾಕ್ಸಿನ್ಸ್ ಚಿಂತೆ ಮಾಡಿ 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 ವಿಷ ಜಾಸ್ತಿ ಆಗ್ತಾ ಇದೆ. ಮಗನ ಮದುವೆ ಮಾಡಿಲ್ಲ ಚಿಂತೆ, ಮಗಳು ಮದುವೆ ಮಾಡಿಲ್ಲ ಚಿಂತೆ, ಹೀಗೆ ಚಿಂತೆಯಿಂದ, ವ್ಯಸನದಿಂದ, ಅಹಂಕಾರ, ದುರಾಕಾರ, ನಮ್ಮ ಮೆಂಟಲ್ ಎಮೋಷನ್ಸು ಕೂಡ ಟಾಕ್ಸಿನ್ಸ್ನ ಶುರು ಮಾಡಿಬಿಟ್ಟಿದೆ ಬಾಡಿ ಅಲ್ಲದೆ. ಅದರಿಂದ ಫಿಸಿಕಲ್ ಟಾಕ್ಸಿನ್ನು, ಮೆಂಟಲ್ ಟಾಕ್ಸ್ ಎರಡೂ ಸೇರಿಸಿ ಮನುಷ್ಯರ ಹಾಳು ಮಾಡ್ತಿದೆ. ಎಷ್ಟೇ ಕೊಟ್ಟಿದ್ದು ಹುಷಾರಾಗ್ತಿಲ್ಲ, ಆರೋಗ್ಯ ಇಲ್ಲ, ಆಯುಷ್ಯ ಇಲ್ಲ. ಹಾಗಾದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಬ್ರೈನ್ ಮೆಂಟಲ್ ಟಾಕ್ಸಿನ್, ಫಿಸಿಕಲ್ ಟಾಕ್ಸಿನ್ ತೆಗೆದಾಕಬೇಕು ಡೇ ಟು ಡೇ, ಅವತ್ತಿಂದ ದಿವಸ. ಇಲ್ಲ ಒಳಗಡೆ ಸೇರಿ ಅಕ್ಯುಮುಲೇಟ್ ಆಗಿ ಸಂಗ್ರಹಣೆ ಆಗಿ ಕ್ಯಾನ್ಸರು, ಪಿಟ್ಸು, ಲಕ್ವಾ ಎಲ್ಲ ಥರ ಕಾಯಿಲೆ ಬಂದುಬಿಡ್ತದೆ. ನಮ್ಮ ಸ್ಟೈಲ್ಗೆ ಅಂದ್ಕೊಂಡಂಗೆ, ನಮ್ಮ ಜೀವನ ಶೈಲಿ ತಕ್ಕಂತೆ, ನಮ್ಮ ಫುಡ್ ಸ್ಟೈಲ್ ತಕ್ಕಂತೆ ಆ ಕಾಯಿಲೆ ಬಂದುಬಿಡ್ತದೆ. ಒಳಗಡೆ ಹೋರಾಡುವಂಥ ಶಕ್ತಿ ಸಾಮರ್ಥ್ಯ ಸೈನಿಕರಿಲ್ಲ ನಮ್ಮಲ್ಲೀಗ. ಒಳಗಡೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದೆ. ಹೊರಗಡೆಯಿಂದ ಬಂದಿರೋ ಶತ್ರುಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಬಸ್ಸಿನ ಧೂಳು, ಕಾರಿನ ಧೂಳು, ಕೆಮಿಕಲ್ಸ್ದು, ವಾಸ ಮಾಡೋ ಜಾಗದಲ್ಲಿ ಬಂದಿರೋ ಆ ಶತ್ರುಗಳು, ನನ್ನ ಕೋಪದಿಂದ ಉತ್ಪತ್ತಿ ಆಗಿರೋ ಶತ್ರುಗಳು, ನನ್ನ ಅಹಂಕಾರ ದುರಹಂಕಾರದ ಉತ್ಪತ್ತಿ ಆಗಿರುವಂಥ ಶತ್ರುಗಳು ಎಲ್ಲ ಸೇರಿದ್ದಾರೆ. ನನ್ನಲ್ಲಿರೋ ಒಂದು 5,000 ಜನ ಸೈನಿಕರು ನನ್ನೊಳಗಡೆ, ಇವ್ರು ನೋಡಿದ್ರೆ 1 ಕೋಟಿ ಜನ ಇದ್ದಾರೆ. ಈ 5,000 ಇಲ್ಲಿ 1 ಕೋಟಿ ಜನ ಇಲ್ಲಿ. ಅವಾಗ ಏನಾಗುತ್ತೆ, ಆಟೋ ಇಮ್ಯುನಿ ಡಿಫಿಷಿಯನ್ಸಿ ಆಯಿತು. ಆಗ ಹೊರಗಿನ ಸೈನಿಕರು ಜಾಸ್ತಿಯಾಗಿ ಒಳಗಿರೋ ಸೈನಿಕರು ಕೊಂದು ಬಿಡ್ತಾರೆ. ಆಗ ನಮಗೆ ಕ್ಯಾನ್ಸರು, ಪಿಟ್ಸು, ಏಡ್ಸ್ ಎಲ್ಲ ಬಂದುಬಿಡ್ತದೆ. ಅದಕ್ಕೆ ಆಟೋ ಇಮ್ಯುನಿ ಡಿಫಿಷಿಯನ್ಸಿ ಅಂತ ಕರೆದ್ರು ಮೆಡಿಕಲ್ ಸೈನ್ಸಲ್ಲಿ. ರೋಗ ನಿರೋಧಕ ಶಕ್ತಿಯು ನಮ್ಮ ಶತ್ರುಗಳ ಜೊತೆ ಓಡಾಡುವಂಥ ಸೈನಿಕರು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಗಾಳಿದು ಎಲ್ಲ ಕುಡಿದು ಕೋಪ ತಾಪದಿಂದ ಸ್ಕಿನ್ ಡಿಸೀಸ್ ಎಲ್ಲ ಬಂದುಬಿಡ್ತು. ಹಾಗಾದರೆ ನಾವು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನಮ್ಮಲ್ಲಿದ್ದಂಥ ಎಣ್ಣೆಲಿ ಬಂದಂಥದ್ದು ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಹಣ್ಣು ಸೊಪ್ಪು ತರಕಾರಿನಲ್ಲಿ, ನಾವಿರೋ ವಾಸ ಮಾಡೋ ಜಾಗದಲ್ಲಿ, ಬಟ್ಟೆ, ಆಟೋ ಧೂಳು, ಫ್ಯಾಕ್ಟ್ರಿ ಧೂಳು, ಇದನ್ನೆಲ್ಲ ಬಂದಿರೋ ಟಾಕ್ಸಿನ್ಸ್ನ ಡಿಟಾಕ್ಸಿಫಿಕೇಷನ್ ಹೇಗೆ ಮಾಡ್ಕೋಬೇಕು ಅಂತ ಇಂದಿನ ಕಾಲದಲ್ಲಿ ಚರಕ ಮುನಿಗಳು, ಅವತ್ತಿನ ಗ್ರೇಟ್ ಫಿಸಿಷಿಯನ್ನು, ಜನರಲ್ ಫಿಸಿಷಿಯನ್ನು ಒಂದು ಫಿಸಿಯೋಥೆರಪಿ ಮಾಡ್ತಾಯಿದ್ರು. ಏನು ಆ ಫಿಸಿಯೋಥೆರಪಿ ಅಂತಂದರೆ, ನೋಡಿ ನಮ್ಮ 2 ಕೈಲೂ ಅಭಯಾಸ್ತ್ರ ತಗೊಳ್ಳಿ. ಈ ಹೆಬ್ಬೆಟ್ಟಿದೆಯಲ್ಲ, ಅದನ್ನು ಈ ಉಂಗುರದ ಬೆರಳಿದೆಯಲ್ಲ, ಉಂಗುರದ ಬೆರಳು ಸೂರ್ಯಗ್ರಹ, ಅದಕ್ಕೆ ಟಚ್ ಮಾಡಿ. ಹೀಗೆ ನೋಡಿ, ಇದು ನಮ್ಮ ಅಭಯಾಸ್ತ್ರ. ಹೆಬ್ಬೆಟ್ಟು ಶುಕ್ರಗ್ರಹ, ಇದು ಅಗ್ನಿ ತತ್ವ ಇದೆ, ಇದರಲ್ಲಿ ಫೈರ್, ಇಡೀ ಶರೀರದ ಬೆಂಕಿ, ಟೆಂಪ್ರೇಚರು, ಶಾಖ ಹೆಬ್ಬೆಟ್ಟಲ್ಲಿ ಕಂಟ್ರೋಲ್ ಮಾಡ್ತದೆ. ಈ ಶುಕ್ರನ ತೆಗೆದು ಈ ಉಂಗುರದ ಬೆರಳಿದೆಯಲ್ಲ, ರಿಂಗ್ ಫಿಂಗರ್, ಅದು ಬುಡಕ್ಕಿಡಬೇಕು. ಬುಡ ಈ ಜಾಗಕ್ಕೆ ಹೀಗೆ ಹೆಬ್ಬೆಟ್ಟ ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿಕೊಂಡು ದಿನ ಒಂದು 5 ನಿಮಿಷ ಕೂತ್ಕೋಬೇಕು. 2 ಹಸ್ತದಲ್ಲೂ ಮಾಡಬೇಕು. ಈಗ 2 ಹಸ್ತದಲ್ಲೂ ಈಗ ಮಾಡಬೇಕು. ಈಗ ಇಟ್ಕೊಂಡು ಹೀಗೆ ಓಂ ಮ್ರೀಂ ಕ್ಷೋಂ, ಓಂ ಮ್ರೀಂ ಕ್ಷೋಂ, ಓಂ ಮ್ರೀಂ ಕ್ಷೋಂ, ಓಂ ಮ್ರೀಂ ಕ್ಷೋಂ. ನೋಡಿ, ಈ ಹೆಬ್ಬೆಟ್ಟು ಈ ಉಂಗುರದ ಬೆರಳನ್ನ ಬುಡಭಾಗಕ್ಕೆ ಟಚ್ ಮಾಡಬೇಕು. ಮಾಡಿದ್ರೆ ಬ್ರೈನಲ್ಲಿದ್ದಂಥ ಟಾಕ್ಸಿನ್, ಸ್ಮೋಕ್ ಮಾಡಿದ್ದು, ಡ್ರಗ್ಸ್ ತಗೊಂಡಿದ್ದು, ಡಸ್ಟಿಂದ ಬಂದಿದ್ದು ಎಲ್ಲ ಹೊರಗೆ ಬರ್ತದೆ. ಕೋಪ, ತಾಪ, ಅಹಂಕಾರ, ದುರಂಕಾರ ಇರೋ ಟಾಕ್ಸಿನ್ಸ್ ಎಲ್ಲ ಇದೆ. ಈ ರಿಂಗ್ ಫಿಂಗರು ನಮ್ಮ ಶರೀರದ ಹಾರ್ಡ್ವೇರ್ನ ಸೂಚನೆ ಮಾಡುತ್ತೆ. ಮೂಳೆ, ಮಾಂಸ, ನರ, ನಾಡಿಗಳು, ಉಗುರು, ಚರ್ಮ, ಕೂದಲು, ಗಟ್ಟಿ ಪದಾರ್ಥ ನಮ್ಮ ದೇಹದಲ್ಲಿದೆಯೋ ಅದೆಲ್ಲ ಈ ರಿಂಗ್ ಫಿಂಗರ್ ಸೂರ್ಯಗ್ರಹ ಈಗ ಪ್ರೆಸ್ ಮಾಡಬೇಕು. ಆಗ ಟಾಕ್ಸಿನ್ ಎಲ್ಲ ವಾಂತಿ ಮುಖಾಂತರ, ಕಫ ಮುಖಾಂತರ, ಮಲಮೂತ್ರದಿಂದ ಹೊರಗೋಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವಾಗೆ ಸ್ನಾನ ಮಾಡಿ ಕ್ಲೀನ್ ಮಾಡ್ಕೋತೀವೋ ಹಾಗೆ ಪ್ರತಿನಿತ್ಯ ನಮ್ಮ ಬಾಡಿ ಮತ್ತು ಮೈಂಡಲ್ಲಿರೋ ಟಾಕ್ಸಿನ್ಸ್ನ ಡಿಸ್ಚಾರ್ಜ್ ಮಾಡಿ ಡಿಟಾಕ್ಸಿಫಿಕೇಷನ್ ಮಾಡ್ಕೋಬೇಕು ಅಂಥೇಳಿ ಚರಕ ಋಷಿಗಳು ಇದನ್ನು ತೋರಿಸಿದ್ದಾರೆ. ಇದಕ್ಕೆ ಚತುರ ಮುದ್ರಾ ಅಂತಲೂ ಕರೀತಾರೆ. ನೋಡಿ, ಹೀಗೆ ಹೆಬ್ಬೆಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡು.
ಓಂ ಹ್ರೀಂ ಕ್ಷೋಂ, ಓಂ ಹ್ರೀಂ ಕ್ಷೋಂ. ಈ ಸೌಂಡ್ ಥೆರಪಿ ಇದು ಫಿಸಿಯೋಥೆರಪಿ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ. ಇದನ್ನು ಮಾಡ್ತಾ ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಆಗ ರಿಲ್ಯಾಕ್ಸ್, ಮೈಗ್ರೇನು, ತಲೆಭಾರ, ದೇಹಭಾರ, ಮೈಕೆಲ್ಲ ನೋವು, ಯಾಕೆ ಟಾಕ್ಸಿನ್ ಒಳಗಿರೋದ್ರಿಂದ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ಯಾವಾಗ ಮಾಡಬೇಕು? ಬೆಳಗ್ಗೆ ಸಂಜೆ ಕೂತಾಗ, ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ನೀವೇನು ಡ್ರೈವ್ ಮಾಡ್ತಿಲ್ಲ ಅಂದಾಗ ನಿಮ್ಗೆ ಇಟ್ಕೊಂಡು ಕೂತ್ಕೋಬೇಕು. ಸುಮ್ಮನೆ ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ, ನಿಮಗೆ ಟಾಕ್ಸಿನ್ ಡಿಸ್ಚಾರ್ಜ್ ಆಗಬೇಕು. ಹಾಕ್ಲಿಕ್ಕೆ ಜಾಸ್ತಿ ಆಗುತ್ತೆ, ಟಾಯ್ಲೆಟ್ಗೆ ಹೋಗಬೇಕು, ರಿಸರ್ಚ್ ಪಾಸ್ ಮಾಡಬೇಕು, ಕಫ ಬಂತು, ಇದೆಲ್ಲ ಒಳ್ಳೆ ಸೈನಿ ಮುದ್ರೆ ಮಾಡ್ದೆ ಬರುತ್ತೆ. ಅದು ಒಳ್ಳೆಯದು, ಯಾಕೆ ಗೊತ್ತಾ? ಟಾಕ್ಸಿನನ್ನು ಡಿಸ್ಚಾರ್ಜ್ ಮಾಡ್ತಾ ಇದೆ. ಈ ರೀತಿ ಹಿಂದೆ ಮಾಡ್ತಿದ್ರು. ಓಂ ಹ್ರೀಂ ಕ್ಷೋಂ, ಓಂ ಹ್ರೀಂ. ಒಳಗಡೆ ಹ್ರೀಂ ಅಂತಂದರೆ ಸಕ್ ಮಾಡಿ ತೆಗೀತು, ಕ್ಷೋಮ್ ಅಂದರೆ ಬಿಟ್ಕೊಡುತ್ತೆ. ಇದು ನರಸಿಂಹದ ಮಂತ್ರ. ನರಸಿಂಹನ ಯಾವುದೇ ಮಂತ್ರ ಹೇಳಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ, ದೇಹ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಅದನ್ನೇ ಪಾಪ ನಿವಾರಕ ಅನ್ನೋದು. ಮಂತ್ರ ಪಾಪಗಳನ್ನು, ಡಸ್ಟನ್ನು, ಕೊಳೆಯನ್ನು ಎಲ್ಲ ತೆಗೆದು ಹೊರಗೆ ಹಾಕತ್ತೆ. ಅದರಿಂದ ಸೌಂಡ್ ಥೆರಪಿ ಭಾಳ ಇಂಪಾರ್ಟೆಂಟು. ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನು? ಇದು ಮಾಡಮೇಲೆ ನೀರು ಕುಡಿಬೇಕು. ಇದೇ ಮಂತ್ರ ಹೇಳಿ ಓಂ ಹ್ರೀಂ ಕ್ಷೋಂ ಓಂ ಅಂತ ನೀರಿಗೆ ಅಭಿಮಂತ್ರಿಸಿ ಕುಡಿತಾರೆ. ಆ ನೀರಲ್ಲೂ ಕಲ್ಮಶ ಕೂಡ ಹೋಗಿ, ಮೊದಲು ನೀರಾಗಿತ್ತು, ಮಂತ್ರ ಹಾಕಿದ್ಮೇಲೆ ಅದು ತೀರ್ಥ ಆಯಿತು. ಹೀಲಿಂಗ್ ವಾಟ್ರು. ಹೀಲಿಂಗ್ ವಾಟರ್ ಅಂದ್ರೇನು? ಕ್ಯೂರ್ ಮಾಡುವಂಥ ಒಂದು ವಿಶೇಷವಾದ ಜಲ. ಅದು ಕುಡಿದಾಗ ನರನಾಡಿಗಳಲ್ಲಿ ಮಾಂಸ ಅಂಟ್ಕೊಂಡಿದ್ದ ಎಲ್ಲ ಟಾಕ್ಸಿನ್ಸ್ ತೆಗೆದು ಹೊರಗಡೆ ಹಾಕಿಬಿಡುತ್ತೆ. ಅಷ್ಟು. ಅದಕ್ಕೆ ಇದು ಜಲತಂತ್ರ ಪ್ರಯೋಗ, ಮುದ್ರಾ ಮಂತ್ರ ತಂತ್ರ. ಇದು ಮಾಡ್ತಾ ಬನ್ನಿ. ನಮ್ಮ ಶರೀರ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋಷ್ಟು ಭಾಳ ಒಳ್ಳೆಯದು. ಜೊತೆಗೆ ಮನಸ್ಸು ಕೂಡ. ಇದನ್ನು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಮಕ್ಕಳುಗಳಿಗೆ ಋಷಿಗಳಿಗೆ ಮುಂಚಿನ ಹೇಳ್ಕೊಡ್ತಾ ಇದ್ದು. ಅದರಿಂದ ಆಗಿನ ಕಾಲದಲ್ಲಿ 80, 100, 200 ವರ್ಷ ಬದುಕ್ತಾ ಇದ್ದಾರೆ. ಯಾಕೆಂದರೆ ಟಾಕ್ಸಿನ್ ತೆಗೆದಾಕ್ತಿದ್ರಲ್ಲ. ಹೀಗಾಗಿ ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಮರೆಯದೆ ಪ್ರೆಸ್ ಮಾಡಿ ಲೈಕ್ ಅನ್ನೋ ಬಟನ್ನ. ಯಾಕಂತ ನೀವು ನೋಡಿದ್ದಕ್ಕೂ ಅದು ರಿಜಿಸ್ಟರ್ ಆಗುತ್ತೆ, ನನಗೂ ಒಂದು ಮರ್ಯಾದೆ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ನಾನು ತಿಂಗಳಿಗೆ 2 ಸಲ ಶನಿವಾರ ಭಾನುವಾರ ನಾನು ನರಸಿಂಹಕ್ರಿಯೆಯನ್ನು ಕಂಡಕ್ಟ್ ಮಾಡ್ತಿರ್ತೀನಿ. ಆ ನರಸಿಂಹಕ್ರಿಯೆಯನ್ನು ಕೂಡ ನೀವು ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಯಾವ ಡೇಟಿಗೆ ನಾವು ಅನೌನ್ಸ್ ಮಾಡ್ತೀವಿ ಕ್ರಿಯೆ ಅನ್ನೋದು ಗೊತ್ತಾಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನಿಮ್ಮ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.